ಹಲೋ ಎವ್ರಿವಾನ್, ಫಸ್ಟ್ ಆಫ್ ಆಲ್ ಹ್ಯಾಪಿ ಮಕರ ಸಂಕ್ರಾಂತಿ ಇನ್ ಅಡ್ವಾನ್ಸ್. ಇದು ಹಬ್ಬದ ಹಿಂದಿನ ವ್ಲಾಗ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ವ್ಲಾಗ್ ಮಾಡೋಣ ಅಂತ ಮನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಮನೆ ಈ ಥರ ಇದೆ ಕಂಡೀಷನ್ನು. ನಾನಂತೂ ಏನೇ ಕೆಲಸ ಮಾಡ್ತಾಯಿಲ್ಲ, ಕಂಪ್ಲೀಟ್ ಡಾಕ್ಟರ್ ರೆಸ್ಟ್ ಹೇಳಿರೋದ್ರಿಂದ ನಾನು ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಅಮ್ಮನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಅವರೇ ಎಲ್ಲ ಕೆಲಸ ಮಾಡ್ತಾಯಿದ್ರು. ಫಸ್ಟ್ ಆಫ್ ಆಲ್ ಈ ಹಬ್ಬದ್ದು ವಿಶೇಷತೆ ನನಗೆ ಗೊತ್ತಿರೋ ಪ್ರಕಾರ ನಾನು ಸ್ವಲ್ಪ ಹೇಳ್ತೀನಿ. ನಿಮ್ಗೇನೇನು ಗೊತ್ತಿದೆ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಇದರಲ್ಲಿ ತುಂಬ ಕಥೆಗಳಿವೆ. ಫಸ್ಟ್ ಆಫ್ ಆಲ್ ಕುರುಕ್ಷೇತ್ರಕ್ಕೆ ಬಂದರೆ, ಅರ್ಜುನನು ಬಾಣಗಳಿಂದ ಮಲಗಿದ್ದ ಭೀಷ್ಮನು ಇಚ್ಛಾಮರಣಿ ಅವರ ಬದುಕನ್ನು ಕೊನೆಗೊಳಿಸುವುದಕ್ಕೆ ಉತ್ತರಾಯಣ ಕಾಲವನ್ನು ಕಾಯ್ತಿರ್ತಾರೆ. ಸೊ ಆ ಉತ್ತರಾಯಣ ಕಾಲನೇ ಈ ಮಕರ ಸಂಕ್ರಾಂತಿ ದಿನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೊಂದು ರೀತಿ ತಗೊಂಡ್ರೆ, ದೇವದೇವರಾದ ಮಹಾದೇವ ಇದೇ ದಿನದಂದು ಅಂದರೆ ಸೂರ್ಯದೇವ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಾರಲ್ಲ, ಈ ದಿನ ಭಗವಾನ್ ಶ್ರೀ ವಿಷ್ಣುಗೆ ಆತ್ಮಜ್ಞಾನವನ್ನು ಬೋಧಿಸಿದ್ರು ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೆ ಈ ದಿನನ ಜ್ಞಾನಕಾರಕ ದಿನ ಅಂತಲೂ ಕರೀತಾರೆ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಮಿಕ್ಕಿರೋ ವಿಷಯನ ತಿಳಿಸ್ತೀನಿ. ಬಿಗ್ ಬಾಸ್ ಬಂತು, ನಾವು ಓಟ್ ಅಂತೂ ಗೀಲಿಗೆ ಮಾಡಿದ್ದೀವಿ, ನೀವು ಯಾರಿಗೆ ಮಾಡಿದ್ದೀರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸ ಇತ್ತು ಅಂತ ಅವ್ರು ಕೆಲಸ ಮಾಡ್ತಾಯಿದ್ರು. ಅಪ್ಪ ತಿಮ್ಮನ ಹತ್ರ ಆಟ ಆಡ್ಕೊಂಡು ಕೂತಿದ್ರು. ಇನ್ನೇನು ಊಟ ಟೈಮ್ ಆಯ್ತಲ್ಲ, ಊಟ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ಗೂ ಸ್ವಲ್ಪ ಊಟ ಮಾಡಿಸಿ, ಅಮ್ಮ ಅಂತೂ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಹಬ್ಬಕ್ಕೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಗುಡ್ ನೈಟ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್.